Welcome you all to this course and our channel Shubhada Group of Education Sirsi. ನೋಡಿ ಮುಂದಿನ ಪ್ರಾಬ್ಲಮ್ ಮೂವ್ ಆಗ್ತಿದ್ದಾನೆ ಮೋಷನ್ ಇನ್ ಅ ಪ್ಲೇನಲ್ಲಿ. ದ ಸೀಲಿಂಗ್ ಆಫ್ ಎ ಲಾಂಗ್ ಹಾಲ್ ಈಸ್ 25 ಮೀಟರ್ ಹೈ. ಓಕೆ, ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಮಿನಿಮಮ್ ಹಾರಿಸಾಂಟಲ್ ಡಿಸ್ಟೆನ್ಸ್ ದ್ಯಾಟ್ ಎ ಬಾಲ್ ಥ್ರೋನ್ ವಿತ್ ಎ ಸ್ಪೀಡ್ ಆಫ್ 40 ಮೀಟರ್ ಪರ್ ಸೆಕೆಂಡ್ ಕ್ಯಾನ್ ಗೋ ವಿತೌಟ್ ಹಿಟ್ಟಿಂಗ್ ದ ಸೀಲಿಂಗ್ ಆಫ್ ದ ಬಾಲ್? ಹೇಳೋದು ಕ್ವಶನ್ ಅಲ್ವಾ. ಇವಾಗ ನೋಡಿ ಯಾವ ಥರ ಅಂತಂದರೆ, ಫಸ್ಟಿಗೆ ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಇದು ಇಂಪಾರ್ಟೆಂಟ್ ಟೈಪ್. ನಿಮಗೆ ಫಸ್ಟ್ ಇಯರ್ PUCಲಿ 5 ಮಾರ್ಕ್ಸ್ಗೆ ಅಕಾಡೆಮಿಕ್ ಎಕ್ಸಾಮಿನೇಷನಿಗೆ ಕೂಡ ಕೇಳ್ತಾರೆ ಆಯಿತಾ. ಇವಾಗ ನೋಡಿ ಮ್ಯಾಕ್ಸಿಮಮ್ ನಿಮಗೆ ಮ್ಯಾಕ್ಸಿಮಮ್ ಹೈಟ್ ಏನಂತ ಕಲ್ತಿದ್ದೀರಿ, ಮ್ಯಾಕ್ಸಿಮಮ್ ಹೈಟ್ ಕಂಡಿರಲಿಕ್ಕೆ u² sin² θ ಡಿವೈಡ್ ಬೈ 2g ಅಂತ ಕಲ್ತಿದ್ದೀರಲ್ವಾ, ಡಿವೈಡ್ ಬೈ 2g ಅಂತ ಕಲ್ತಿದ್ದೀರಿ. ಅದೇ ಥರನೇ ದ ಹಾರಿಸಾಂಟಲ್ ರೇಂಜ್ r = u² sin 2θ u² sin 2θ ಡಿವೈಡ್ ಬೈ g ಅಂತ ಕಲ್ತಿದ್ದೀರಿ ನೀವು. ಹೌದು, ದಿಸ್ ಈಸ್ ವಾಟ್ ದ ಫಾರ್ಮುಲಾ ಯು ಹ್ಯಾವ್ ಲರ್ನ್ಡ್ ಅಲ್ವಾ. ನೋಡಿ ಇದೇ ಸೇಮ್ ಫಾರ್ಮುಲಾ ಡಿಪೆಂಡ್ ಆಗಿದೆ. ಫಸ್ಟಿಗೆ ಲೆಟ್ಸ್ ಟ್ರೈ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಥೀಟಾ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯೋಣ. ಓಕೆ, ಬೈ ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್. ಹೈಟ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಹೈಟ್ ಇಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, 25 ಮೀಟರ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದ ಇನಿಷಿಯಲ್ ಸ್ಪೀಡ್ ಈಸ್ 40² ಅಂತ ನಮ್ಗೆ ಗೊತ್ತಿದೆ. sin² θ ಡಿವೈಡ್ ಬೈ 2g 2 × 10 ಅಂತ ತಗೊಳ್ತೇನೆ. ಸೊ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಾನು ಕನ್ಸಿಡರೇಷನ್ ಮಾಡಿದ್ದೇನೆ. ಸೊ ಆಗ ಮಾಡಿದಾಗ ಯು ವಿಲ್ ಗೆಟ್ sin θ ಈಸ್ ಈಕ್ವಲ್ ಟು ಸಮಥಿಂಗ್ ಲೈಕ್ ಎಷ್ಟಾಯ್ತದು 10 25 2.5 ಆಯಿತು, 40² ಆಯಿತು. ಸಮಥಿಂಗ್ ವಿಲ್ ಲೈಕ್ 5 ಡಿವೈಡ್ ಬೈ 4√5 ಅಂತ ಬರುತ್ತೆ ನಿಮಗೆ, 4√5 ಆಯಿತು. ಸೊ ಈ ಥರ ಮಾಡಿದಾಗ ಇಫ್ ಯು ಸಾಲ್ವ್ ಫಾರ್ ಥೀಟಾ ಯು ವಿಲ್ ಗೆಟ್ ಇಟ್ ಅರೌಂಡ್ 33.60 ಡಿಗ್ರಿ ಅಂತ ಬರುತ್ತೆ, 60 ಡಿಗ್ರಿ ಅಂತ ಬರುತ್ತೆ. ಓಕೆ, 33. ಇಷ್ಟೊಂದೆಲ್ಲ ಕಾಂಪ್ಲೆಕ್ಸ್ ಆಗೋ ಥರ ನಿಮಗೆ CETಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೊಡೋದಿಲ್ಲ, ಬಟ್ ಅಕಾಡೆಮಿಕ್ ಎಕ್ಸಾಮಿನೇಷನ್ಸಲ್ಲಿ ಸಿಗುತ್ತೆ ನಿಮಗೆ ಆಯಿತಾ. ಇವಾಗ ನೋಡಿ ನೆಕ್ಸ್ಟ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು, ಥೀಟಾ ಸಿಕ್ತಲ್ವ ನಮಗೆ, ಇವಾಗ ರೇಂಜ್ಗೆ ಅಪ್ಲೈ ಮಾಡಿ ಆಯಿತಾ. ಸೊ ಹಾರಿಸಾಂಟಲ್ ಡಿಸ್ಟೆನ್ಸ್ ಅಂತ ನಾವು ಕಂಡುಹಿಡಬೇಕು ನಾವು ಇವಾಗ. ಸೊ ದ ಅಪ್ರಾಕ್ಸಿಮೇಟ್ ಆನ್ಸರ್ ಶುಡ್ ಬಿ ವಾಟ್ 150 ಮೀಟರ್. ಅದಕ್ಕೆ ಹತ್ತಿರ ಮತ್ತೆ ಯಾವ ಆಪ್ಷನ್ ಕೂಡ ಇಲ್ಲ. ದ ಸೇಮ್ ಟೈಪ್ ಆಫ್ ದ ಪ್ರಾಬ್ಲಮ್ ನಿಮಗೆ 5 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ ಅಕಾಡೆಮಿಕ್ ಎಕ್ಸಾಮಿನೇಷನ್ಗೆ. ಇವನ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ CET ಎಕ್ಸಾಮಿನೇಷನ್ ಆಸ್ ವೆಲ್. ಓಕೆ, NCERTಲಿ ಕೂಡ ಈ ಒಂದು ಸೇಮ್ ಪ್ರಾಬ್ಲಮ್ ಇದೆ, ತುಂಬ ಸಲ ಅಪಿಯರ್ ಆಗಿರುವಂಥ ಕ್ವಶನ್. ಓಕೆ, ಸೊ ಆನ್ ಇಂಪಾರ್ಟೆಂಟ್ ಕ್ವಶನ್. ನಾನು ಅದನ್ನು ಹಾರಿಸಾಂಟಲ್ ರೇಂಜನ್ನು ಕಂಡುಹಿಡಿತೇನೆ. ರೇಂಜ್ r = u² sin 2θ ಡಿವೈಡ್ ಬೈ g ಅಂತ ಇದೆಯಲ್ಲ ನಿಮಗೆ ಹೆಂಗಂದ್ರೆ. ಸೊ ಅದನ್ನು ಸಾಲ್ವ್ ಮಾಡಿ. ಇವಾಗ u² is 40², ಅದು ಸೇಮ್ ಇರುತ್ತೆ, ದರ್ ಇಸ್ ನೋ ಚೇಂಜ್, ಇಂಟು sin 2 × 33.6 ಅಂತಂದರೆ ಸಮಥಿಂಗ್ ಲೈಕ್ ಯು ವಿಲ್ ಗೆಟ್ ಇಟ್ ಅರೌಂಡ್ 67 ಅಂತ ಇಟ್ಕೊಳ್ಳೋಣ, 67 ಡಿಗ್ರಿ ಅಪ್ರಾಕ್ಸಿಮೇಟ್ ಆನ್ಸರ್ ತೊಗೊಳ್ತೇನೆ. ಡಿವೈಡ್ ಬೈ g 10 ಅಂತಲೇ ತೊಗೊಳ್ತೇನೆ ನಾನು ಅದನ್ನು ಆಯಿತಾ. ಸೊ ನಾವು ಯು ವಿಲ್ ಗೆಟ್ ದ ಎಕ್ಸಾಕ್ಟ್ ಆನ್ಸರ್ ಎಷ್ಟು ಅಂತ ಸಿಗುತ್ತೆ. ಸಮಥಿಂಗ್ ಲೈಕ್ 150 ಸಮಥಿಂಗ್ ಬರುತ್ತದು, 150.53 ಮೀಟರ್ ಅಂತ ಈ ಥರ ಏನೋ ಬರುತ್ತೆ ಅಪ್ರಾಕ್ಸಿಮೇಟ್ ಆನ್ಸರು. ನೋಡಿ, ನಮಗೆ ಹಿಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಅನ್ಅಕಾಡೆಮಿ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅನ್ಅಕಾಡೆಮಿ ಅಂತ ಹೇಳ್ಬಿಟ್ಟು ನಾನು ಕೂಡ ಅಲ್ಲಿ ಟೀಚ್ ಮಾಡ್ತಿದ್ದೇನೆ ಇವಾಗ. ಓಕೆನೆ, ಅವರು ಕಾಂಪ್ರಹೆನ್ಸಿವ್ ಬ್ಯಾಚ್ ಫಾರ್ ಕರ್ನಾಟಕ CET 2020 ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟಿಗೂ ಕೂಡ ಒಂದು ಕಾಂಪ್ರಹೆನ್ಸಿವ್ ಬ್ಯಾಚ್ ಅಂತ ಆಫರ್ ಮಾಡ್ತಿದ್ದಾರೆ. ದರ್ ಇಸ್ ದ ಟಾಪ್ ಎಜುಕೇಟರ್ಸ್ ಹೂ ಆರ್ ಟ್ರೈನಿಂಗ್ ಯು ಪೀಪಲ್. ಈ ಒಂದು ಕೋರ್ಸ್ ಆಲ್ರೆಡಿ ಸೆಪ್ಟೆಂಬರ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ನೀವು ಇನ್ನೂ ಕೂಡ ಅದಕ್ಕೆ ಎನ್ರೋಲ್ ಮಾಡ್ಕೋಬಹುದು. ಸೊ ದ್ಯಾಟ್ ಯು ವಿಲ್ ಡೆಫಿನೆಟ್ಲಿ ಕ್ರ್ಯಾಕ್ ದ CET ಟುಗೆದರ್. ಓಕೆ, ಸೊ ಅದೇ ಥರನೇ ಕಾಂಪ್ರಹೆನ್ಸಿವ್ ಬ್ಯಾಚ್ ಫಾರ್ ಕರ್ನಾಟಕ CET 2021 ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕೂಡ ಇದೆ. ದೋಸ್ ಆರ್ ಏಮಿಂಗ್ ಫಾರ್ ಮೆಡಿಕಲ್ ಕೋರ್ಸಸ್, PCB ಕೂಡ ಇದೆ. ಅದೇ PCM ಕಾಂಪ್ರಹೆನ್ಸಿವ್ ಬ್ಯಾಚ್ ಫಾರ್ ಕರ್ನಾಟಕ CET 2021 ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ದೋಸ್ ಆರ್ ಏಮಿಂಗ್ ಫಾರ್ ಇಂಜಿನಿಯರಿಂಗ್ ಹೋಗೋವರಿಗೆ PCM ಸಾಕಾಗುತ್ತಲ್ಲ, ಸೊ ಅವರಿಗೆ ಈ ಕೋರ್ಸಸ್ ಕೂಡ ಇದೆ. ಓಕೆ, ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಲರ್ನಿಂಗ್ ಅಪ್ಲಿಕೇಶನ್ ಆಫ್ ಅನ್ಅಕಾಡೆಮಿ ಫ್ರಮ್ ದ ಗೂಗಲ್ ಪ್ಲೇ ಸ್ಟೋರ್. ಸೊ ದ್ಯಾಟ್ ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಇಟ್ ಆಯಿತಾ. ಫೈನ್, ನಾನು ನಿಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗ್ತೇನೆ. ಎ ಸ್ಟೋನ್ ಈಸ್ ಟೈಡ್ ಟು ದ ಎಂಡ್ ಆಫ್ ಎ ಸ್ಟ್ರಿಂಗ್ 80 ಸೆಂಟಿಮೀಟರ್ ಲಾಂಗ್ ಈಸ್ ವೈರ್ಲ್ಡ್ ಇನ್ ಎ ಹಾರಿಸಾಂಟಲ್ ಸರ್ಕಲ್ ವಿತ್ ಎ ಕಾನ್ಸ್ಟಂಟ್ ಸ್ಪೀಡ್. If the stone makes 14 revolutions in 25 seconds, what is the magnitude and direction of the acceleration of the stone ಅಂತ ಹೇಳ್ಬಿಟ್ಟು ಕ್ವಶನನ್ನು ಕೇಳಿದರು ಅಲ್ವಾ. ನಿಮಗೆ ಯಾವಾಗ ಒಂದು ಸ್ಟೋನ್ ಆಕ್ಸಲರೇಷನ್ ಶುಡ್ ಬಿ ಟುವರ್ಡ್ಸ್ ಸೆಂಟ್ರೇ ಇರಬೇಕು ಹೆಂಗಂದ್ರೆ, ಹೌದಾ. ಸೊ ಅದಕ್ಕೋಸ್ಕರ ಒಂದು ಟುವರ್ಡ್ಸ್ ಸೆಂಟರ್ ಮತ್ತೊಂದು ಟುವರ್ಡ್ಸ್ ಐದರ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು ಅಥವಾ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಎರಡರಲ್ಲಿ ಒಂದು ಸರಿಯಾದ ಆನ್ಸರ್ ಆಗಿರುತ್ತೆ. ಇವಾಗ ನೋಡೋಣ, ಇವಾಗ 14 ರೆವಲ್ಯೂಷನ್ಸ್ ಪರ್ 25 ಸೆಕೆಂಡ್ಸ್ ಅಂತ ಕೊಟ್ಟಿದ್ದೆ. ದಟ್ ಈಸ್ ವಾಟ್ ಫ್ರೀಕ್ವೆನ್ಸಿ ಅಂತ ನಿಮಗೆ ಮೂವ್ ಆಗುತ್ತದು. 80 ಸೆಂಟಿಮೀಟರ್ ಲಾಂಗ್ ಇದೆಯಲ್ಲ ಸ್ಟ್ರಿಂಗು. ಸೊ ಆಪ್ಷನ್ C ಶುಡ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ C ಆಪ್ಷನ್ಗೆ ನೀವು ಹೋಗ್ಬೋದು.
ಗೊತ್ತಾಗಬೇಕು ಬೇಗ ಅಂತಂದರೆ ಆಕ್ಸಲರೇಷನ್ ಕಂಡುಹಿಡಿಯಬೇಕು ಅಂತಂದರೆ ಐ ಹ್ಯಾವ್ ಟು ಯೂಸ್ ಒಮೆಗಾ ಸ್ಕ್ವೇರ್ ಇಂಟು ಆರ್ ಅಂತ ಬಿಟ್ಟು ಒಂದು ಫಾರ್ಮುಲಾ ನೀವು ಕಲ್ತಿದ್ದೀರಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಹೇಗೆಂದ್ರೆ ನೋಡಿ, ಅಥವಾ ಪಾರ್ಟಿಕಲ್ಲು ಈ ಥರ ಹಾರಿಸಾಂಟಲ್ ಸರ್ಕಲಲ್ಲಿ ಈ ಥರ ಮೂವ್ ಆಗುತ್ತೋ ಆ ಟೈಮಲ್ಲಿ ಏನಾಗಿರಬೇಕು, ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಪರ್ಟಿಕ್ಯುಲರ್ ಸ್ಟೋನ್ ಮಸ್ಟ್ ಬಿ ಸೆಂಟ್ರಿಪಿಟಲ್ ಫೋರ್ಸ್ ಆಗಿರುತ್ತೆ. ಅದು ಸೆಂಟ್ರಿಪಿಟಲ್ ಫೋರ್ಸ್ ಆಗಿರುತ್ತೆ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಯಾವ ಡೈರೆಕ್ಷನ್ ಇರುತ್ತೆ, ಇಟ್ ಇಸ್ ಶುಡ್ ಬಿ ಟುವರ್ಡ್ಸ್ ದ ಸೆಂಟರ್ಗೆ ಹತ್ರನೇ ಇರಬೇಕು ಅದು. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಐ ನೀಡ್ ಟು ಫೈಂಡ್ ಔಟ್ ದ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಸೊ ಆಕ್ಸಲರೇಷನ್ ನನಗೆ ಬೇಕು ಇವಾಗ. ಸೊ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಹೆಂಗೆ ಮಾಡ್ತೀರಿ, ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 14 revolutions per 25 seconds ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಫ್ರೀಕ್ವೆನ್ಸಿ. ಓಕೆ, ನನಗೆ ಬೇಕಾಗಿರೋದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿಗೆ ರಿಲೇಷನ್ಶಿಪ್ ಏನಿದೆ ನಮಗೆ, ಒಮೆಗಾ ಈಸ್ ಈಕ್ವಲ್ ಟು 2πf ಅಂತಿದೆ ಅಲ್ವಾ. ಸೊ ಒಮೆಗಾ ಈಸ್ ಈಕ್ವಲ್ ಟು 2 ಇಂಟು ಪೈ ವ್ಯಾಲ್ಯೂ 22/7 ಅಂತ ಗೊತ್ತಿದೆ ನಿಮಗೆ, ಇಂಟು ಎಫ್ ಈಸ್ 14 ಅಂತ ಹಾಕಿದರೆ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ಏನೊಂದು ಬರುತ್ತಲ್ವ, ಇದು 2 ಹೋದರೆ 48 96 ಬರುತ್ತೆ ನಿಮಗೆ, 96 ರೇಡಿಯನ್ಸ್ ಪರ್ ಸೆಕೆಂಡ್ ಅಂತ ಬರುತ್ತೆ ನಿಮಗೆ, ಹೌದಾ. 88 ಬರುತ್ತಲ್ಲ, 44 ಇಂಟು 2 88 ಅಂತ ಸಿಗುತ್ತೆ ನಿಮಗೆ, 88 ಅಂತ ಸಿಗುತ್ತೆ. ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು ಸರ್, ಮತ್ತೇನಿಲ್ಲ. ಓಕೆ, ಇಫ್ ಯು ಸಬ್ಸ್ಟಿಟ್ಯೂಟ್ ದ್ಯಾಟ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಆನ್ಸರ್ ಅಲ್ಲಿ ಏನು ಅಂತ ಹೇಳ್ಬಿಟ್ಟು. ಒಮೆಗಾ ಇಸ್ ಈಕ್ವಲ್ ಟು 22/7 ಇಂಟು 14/25 ಇದೆ ಇಲ್ಲಿ, ಡಿವೈಡ್ ಬೈ 25 ಕೂಡ ಇದೆ, 88/25 ಅಂತ ಕೂಡ ಇದೆ. ಇವಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಆಕ್ಸಲರೇಷನ್ ಎ ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಅಂದರೆ 88/25 ಸ್ಕ್ವೇರ್ ಇಂಟು ವಾಟ್, ರೇಡಿಯಸ್ ಅಂದರೆ ಆರ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ ಇವಾಗ, ಯಾವುದಕ್ಕೋಸ್ಕರ 80 centimeter ಶುಡ್ ಬಿ ದ ರೇಡಿಯಸ್ ಇಂಟು 10⁻⁻² ಆಯಿತು. ಓಕೆ, ಸೊ ನೀವು ಈ ಥರ ಮಾಡಿದಾಗ ವಿಲ್ ಗೆಟ್ ದ ಆನ್ಸರ್ ಲೈಕ್ 9.88 ಹಂಗೇನೋ ಬರುತ್ತೆ ಆನ್ಸರು. ಓಕೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ತದೆ. ದಟ್ ಈಸ್ ನಿಯರ್ಲಿ ಈಕ್ವಲ್ ಟು ವಾಟ್, 10 meter per second square ಅಂತ ಆನ್ಸರ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ನಿಮಗೆ ತುಂಬ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ ಇನ್ ಫ್ಯೂಚರ್, ಆಯಿತಾ. ಡೆಫಿನೆಟ್ಲಿ ದೇ ಆರ್ ಬೆನಿಫಿಷಿಯಲ್ ಫಾರ್ ಯು. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅದರಿಂದ. ಮುಂದಿನ ವೀಡಿಯೋಸ್ ಕೂಡ ನೋಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.